ಇದನ್ನ ಅನಿಸುತ್ತೆ ಬರ್ತಾ ಇದ್ದಾರೆ ಏನಿದೆ ಹೇಳಿ ಸರ್. ಒಂದು MLC ಇಲೆಕ್ಷನ್, ರಾಜ್ಯಸಭಾ ಎಲೆಕ್ಷನ್ ಎಲ್ಲ ಮುಗಿದು ಸರ್. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಉತ್ತರ ಕರ್ನಾಟಕ ಭಾಗಕ್ಕೆ ಈಗ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕೂಗಿದೆ. ಹೈಕಮಾಂಡ್ದವ್ರು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರು ಆ ಭಾಗದ ನಾಯಕರಿದ್ದಾರೆ. ಎಂಟೈರ್ ದೇಶದಲ್ಲೇನೋ ಏನು ನಡೀತಾ ಇದೆ ಗಮನಿಸ್ತಕ್ಕಂಥ ಖರ್ಗೆ ಸಾಹೇಬರು ಉತ್ತರ ಕರ್ನಾಟಕ ಟೋಟಲ್ ಕರ್ನಾಟಕದ ವಿಷಯದಲ್ಲಿ ಅವ್ರಿಗೆ ಹಲವಾರು ವಿಷಯಗಳು ಗೊತ್ತಿದ್ದಾವೆ. ಅದರಿಂದ ಅಲ್ಲಿ ಎಲ್ಲಿ ಅನ್ಯಾಯ ಆಗಲಾರ್ದಂಗೆ ಜಾತಿ ಏರಿಯಾ ಅವನ್ನೆಲ್ಲವನ್ನು ಗಮನಿಸ್ಕೊಂಡು ಮಾಡ್ತಾರೆ, ಮಂತ್ರಿಮಂಡಲ ಮಾಡ್ತಾರೆ. ಸರ್, ಉಪಚುನಾವಣೆಯನ್ನು ನೀವು ಗೆಲ್ಲಿಸ್ಕೊಂಡ್ಬಂದ್ರಿ ಅಲ್ಲಿ ಈ ಬಾರಿ. ಉಪಚುನಾವಣೆ ಭಾಳ ಭರ್ಜರಿಯಿಂದ ಗೆಲುವನ್ನು ನಾವು ಸಾಧಿಸಿದ್ವಿ. ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ವಿಶೇಷವಾಗಿ ನಾನು ಸಚಿವನಿದ್ದಾಗ ತಾನೇ ಆಲಮಟ್ಟಿ ಗೇಟನ್ನು ಹಾಕಿಸಿದಾಗ ಎಸ್ ಎಂ ಕೃಷ್ಣಾಜಿ ಅವರು ಮುಖ್ಯಮಂತ್ರಿ ಇದ್ದರು. ಆವಾಗ ಇಡೀ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡು ಹೋಗಿ ಇಷ್ಟು ಅನೌನ್ಸ್ ನಾವು ಕೊಡ್ತಿದ್ದೀವಿ, ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಅವತ್ತು ನಾನು ಗೇಟ್ ಹಾಕಿದ್ದೆ. ತದನಂತರ ರೈತರು ಭಾಳ ತೊಂದರೆ ಅನುಭವಿಸೋದ್ನ ನಾನು 40 ಲಕ್ಷ 30 ಲಕ್ಷ ಅಂದರೆ ನೀರಾವರಿಗೆ 40 ಲಕ್ಷ 30 ಲಕ್ಷ ಕೊಡಿಸಿದ್ದೆ. ಹಾಗೂ ಮೆಡಿಕಲ್ ಕಾಲೇಜ್ಗಳು ಕ್ಷೇತ್ರಗಳಲ್ಲಿ ಆ ಭಾಗದ ರೈತಾಪಿ ವರ್ಗದವ್ರಿಗೆ ಏನು ಬೇಕು ಬಹಳ ಲಿಫ್ಟ್ ಇರಿಗೇಷನ್ಗಳು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇವನ್ನೆಲ್ಲದನ್ನು ಗಮನಿಸ್ತಾರೆ ಹಾಗೆ ಅಂತಕ್ಕಂಥ ಭಾವನೆ. ಅದನ್ನು ನಾನು ವೆರಿ ಕಾನ್ಫಿಡೆಂಟ್ ಮ್ಯಾನ್, ನಾನು ಮಂತ್ರಿಮಂಡಲದಲ್ಲಿ ಸೇರ್ತೇನೆ ಅಂತಕ್ಕಂಥ ಕಾನ್ಫಿಡೆಂಟ್ ಇದೆ. ಸಮುದಾಯಕ್ಕೆ ಸರ್ ಹಿಂದೆ ಇದ್ದಂಥ ಪ್ರಾತಿನಿಧ್ಯವನ್ನು ಈಗ ಹೆಚ್ಚು ಕೊಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಸಿದ್ದರಾಮಯ್ಯನವರಂಥ ನಾಯಕರಿಲ್ಲ ಈಗ. ಸಿದ್ದರಾಮಯ್ಯ ನಾಯಕರಂದರೆ ಇವರು ಡಿ ಕೆ ಶಿವಕುಮಾರ್ ಸಾಹೇಬರು ನಾಯಕರೇ. ಅವರು ಸಿದ್ದರಾಮಯ್ಯ ಸಾಹೇಬರು ಅವರು ಜೊತೆಗೂಡಿಸ್ಕೊಂಡೇ ಇವತ್ತು ಹಲವಾರು ವಿಚಾರಗಳಿಗೆ ಚರ್ಚೆ ಮಾಡಿ ಮುಂದುವರಿತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದರಿಂದ ಅಂಥ ತೊಂದರೆ ಅವು ರಾಜ್ಯದಲ್ಲಿ ಆಗಲಿಕ್ಕೆಲ್ಲ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೂಡಿಸ್ಕೊಂಡು ಕೂಡಿ ಇವತ್ತು ನಡೀತಕ್ಕಂಥ ಹೆಜ್ಜೆಗೆ ಖರ್ಗೆ ಸಾಹೇಬರು ಸಾಥ್ ಕೊಡೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಅಂತಹ ತೊಂದರೆ ಆಗೋದಿಲ್ಲ. ಸಹಜವಾಗಿ ಎಲ್ಲರೂ ಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆ ಇರುತ್ತೆ. ನಾನು 4 ಸಲ ಗೆದ್ದವರು, 5 ಸಲ ಗೆದ್ದವರು. ಕಾಂಗ್ರೆಸ್ ಒಂದು ದೊಡ್ಡ ಪಾರ್ಟಿ, ಬಹಳ ದಿವಸಗಳಿಂದ ಇಲ್ಲಿ MLA ದಿಢೀರ್ನೆ ಹುಟ್ಟಿ ಇವತ್ತೇ MLA ಆಗಿದ್ದಾರೆ ಅಂದರೆ ಯಾರ್ಯಾರು ಎಲ್ಲರಿಗೂ ಕೊಡ್ಬೋದು. 8 ಸಲ 5 ಸಲ 3 ಸಲ ಗೆದ್ದವರು ಅವಕಾಶ ಇರ್ತಿಲ್ಲ. ಅವರೆಲ್ಲರೂ ಕೇಳೋದು ತಪ್ಪೇನಲ್ಲ. ಅದನ್ನು ಸಮಜಾಯಿಸಿ ಸಮಾಧಾನ ಮಾಡಬೇಕಾಗತ್ತೆ. ಆ ಪ್ರಾಂತ್ಯವಾರ ಜಾತಿವಾರ ಎಲ್ಲವನ್ನು ಸರಿ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ನಾಯಕರಿದ್ದಾರೆ. ಈ ಬಾರಿ ಸೀನಿಯರ್ಸ್ಗಳಿಗೆ ಹೆಚ್ಚು ಅವಕಾಶಗಳು ಸಿಗಲ್ಲ 2ನೇ ಟರ್ಮಲ್ಲಿ ಏನೋ ಚರ್ಚೆಗಳಿದ್ದಾವೆ ಸರ್. ಅವೆಲ್ಲ ಹೈಕಮಾಂಡ್ ವಿಚಾರ ಮಾಡ್ತಾರೆ, ಏನು ತಪ್ಪೇನಲ್ಲ. ಯುವಕರು ಕೊಡಬೇಕಂತೇಳಿ ವಿಚಾರ ಇರುತ್ತೆ, ಏನು ತಪ್ಪಿದೆ. ಸರಿ, ಗೃಹಲಕ್ಷ್ಮಿ CAG ರಿಪೋರ್ಟ್ ಬಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಅವ್ಯವಹಾರ ಆಗಿದೆ. ಅಂದರೆ ಖಾತೆಗಳೇ ಇಲ್ಲದಿರೋ ಇವರಿಗೆಲ್ಲ ಹೋಗಿದೆ. ಅವನ್ನೆಲ್ಲ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಪರಿಷ್ಕರಣೆ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಆಗಬಾರ್ದು. ನಿಜವಾಗಿ ಬಡವರು ತಳ್ಳಾರದೆ ಅವನೋ ಒಬ್ಬ ಏಜೆಂಟು, ಯಾವುದೋ ಶ್ರೀಮಂತು, ಯಾವುದೋ ಒಂದು ಇವರು ಹೊಡಿತಕ್ಕಂಥ ಕೆಲಸ ಆಗಬಾರ್ದು. ಅಂಥವೆಲ್ಲನೂ ಯಾವುದೇ ಒಂದು ಸ್ಕೀಮ್ ಬಂದಾಗ ಇಂಥವ್ರು ಹುಟ್ಕೊಂಡಿರ್ತಾರೆ. ಅದನ್ನೆಲ್ಲ ಸರಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡೋದು. ಸರ್, ಈ MLC ಇಲೆಕ್ಷನ್ ಅಡ್ಡ ಮತದಾನ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಕಾಂಗ್ರೆಸ್ಸಿಗೆ ಮುಂದೆ ಮತ್ತೆ ಇದು ಇದೆ ಅಂತನಾ, ಅಥವಾ BJPಯ ಒಡಕು ಈ ಥರ ನಿಮ್ಗೆ ಲಾಭ ಆಯಿತು ಅಂತನಾ? ಅವ್ರ ಪಕ್ಷದಲ್ಲಿ ಅವ್ರು ಏನೇನೋ ಜವಾಬ್ದಾರಿಯುತವಾಗಿ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಒಡೆದ ಮನೆ ಆಗಿದೆ. ಅಲ್ಲಿ ಒಂದಕ್ಕೊಂದು ತಾಳ ಇಲ್ಲ. ಒಂದು ಕಡೆ ಯಾರು ನಮ್ಮ ಯತ್ನಾಳ್ ಸಾಹೇಬರು, ಇನ್ನೊಂದು ಕಡೆ ಇರ್ತಕ್ಕಂಥ ಅಧ್ಯಕ್ಷ ಅವ್ರನ್ನ ಹೊರಗೆ ಹಾಕಿದ್ರು ಆ ಪಾರ್ಟಿಯ ನಂಟೇನು ದೂರ ಆಗಿಲ್ಲ. ಅವ್ರದ್ದು ಅಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನ ಗಮನಿಸಿದ್ರೆ ಯಾರ ಮೇಲೇನೂ ಹೈಕಮಾಂಡ್ ಇವ್ರ ಮೇಲೆ ನಂಬಿಕೆ ಇರಲಾರ್ದ ರೀತಿಯಲ್ಲಿ ನಡೀತಾ ಇದೆ. ಸರಿ ಮಾಡ್ಕೋಬೇಕು. ಅವ್ರು ಸರಿ ಮಾಡ್ಕೊಳ್ಳೋದ್ರೆ ನಮಗೆ ಕಾಂಗ್ರೆಸ್ ಲಾಭ ಆಗುತ್ತೆ. ಎಸ್ ಸರ್. ಸರ್, ಇದು ಇವತ್ತು ಒಂದು ಅಬಕಾರಿ ರೈಡ್ ಆಗಿದೆ ಸರ್. ತಾವು ಕೂಡ ಅಬಕಾರಿ ಸಚಿವರು. ಅಬಕಾರಿ ರೇಡ್ ಆಗಿಲ್ಲ. ಹವಾಲ ಇಡಿ ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅಷ್ಟು ಆ ಹವಾಲ ಮಾಡುವಂತ ಶಕ್ತಿ ನನ್ನ ತಿಳಿಯಿಲ್ಲ, ನನಗೆ ಗೊತ್ತಿಲ್ಲ. ಅದೇನಿದ್ರೆ ಅವ್ರು ಕೇಳಿ. ಬಟ್ ಕೆಲಸ ಮಾಡಿದ್ರು ಭಾಳ ಮಂದಿ ಎಲ್ಲ ಟಿಪ್ಪಿಗನ್ಗಳು ಅಟೆಂಡರ್ಗಳು ಮಾಡಿರ್ತಾರೆ. ಮೊನ್ನೆ ತಾನೇ ಒಬ್ಬರು ಮಾಡಿದ್ರಲ್ಲ, ನೀವೆಲ್ಲರೂ 3 ದಿವಸ ಆಯ್ತಿದ್ರು. 1 ದಿವಸ ಎಲ್ಲಿ ಉಪವಾಸ ಏನು ಅಲ್ಲಿ ರಾತ್ರಿ ಮಲ್ಕೊಂಡಿದ್ರು. ನಂದೇನಿದೆ ಅದ್ರಲ್ಲಿ. ಜಾರಕಿಹೊಳಿ ಅವರ ನಿಮ್ಮ ಮಹತ್ವ ನನಗೆ ಅರ್ಥ ಆಗಿಲ್ಲ. ಯಾರು ನೌಕರಿಸ್ತಾನೆ
ಅದಕ್ಕೂ ಸಂಬಂಧ ಬರಲ್ಲ. ನಾನು ಮಂತ್ರಿ ಇದ್ದೀನಿ, ನಾನು ಯಾವುದೋ ಸಂಬಂಧಕ್ಕೆ ಮಾಡಿದರೆ ಅದು ಸತೀಶ್ ಜಾರಕಿಹೊಳಿಗೆ ಬರುತ್ತೇನೆ. ಅವರು ಡಿಫ್ರೆಂಟ್ ಮೇಲೆ ಇವರು ಡಿಫ್ರೆಂಟ್. ನೋಡಿ, ಉಪ್ಪು ತಿಂದ ಅವನು ನೀರು ಕುಡಿತಾನೆ, ಅದರಲ್ಲಿ ಏನು ದೊಡ್ಡ ಕೆಲಸ ಇದೆ. ತಪ್ಪು ಮಾಡಿದರೆ ಸಿಕ್ಕಾಕೋತಾರೆ. ಯಾರ್ಯಾರು ತಪ್ಪು ಮಾಡಿದ್ರೆ, ಯಾರೋ ಒಬ್ಬ ಎಂಪ್ಲಾಯಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ಅವನು ಇದು ಮಾಡಿದ್ರೆ ಮಂತ್ರಿ ನೀವೇನ್ರಿ ಅವ್ರು ನೋಡಿ ಹವಾಲತ್ ಅದೇನೇನೋ ಯಾವ ದೇಶಗಳಿಗೆ ದುಡ್ಡು ಕಳಿಸು ಹವಾಲತ್ ಏನೋ ಹೇಳ್ತಾ ಇದ್ರು ಟಿವಿ. ನೀವೇ ಅದು ಮುಂಜಾನೆ ನೋಡಿದೆ ನಾನು, ಯಾವುದೇ ದೇಶಕ್ಕೆ ಹವಾಲ ಹೋಗ್ತಿದೆ ಅಂತ. ಇಲ್ಲಕ್ಕಿಲ್ಲ ಎಷ್ಟು ಅದ ಇದೆ ಹೇಳಪ್ಪ, ನನಗೇನು ಗೊತ್ತು. ನೀನು ನಾಳೆ ಏನೋ ಆದ್ಯಪ್ಪ. ಗೊತ್ತಿರುತ್ತಲ್ಲ ಸರ್, ಎಲ್ಲಾ ನೌಕರಸ್ಥರದ್ದು ಯಾವುದೇ ಮಂತ್ರಿಗಳು ನೋಡಕ್ಕಾಗಲ್ಲ. ನಡವಳಿಕೆ ನಮ್ಮ ಜೊತೆ ಅಲ್ಲಿ ಏನ್ ನಡೀತಾ ಇದೆ ಡಿಪಾರ್ಟ್ಮೆಂಟ್ ಅದ್ ನೋಡ್ಬೋದು. ಇಂಥ ದೊಡ್ಡ ಹವಾಲ್ಗಳ ಬಗ್ಗೆ ಯಾರು ನೋಡ್ತಾರೆ? ಈ ಅಧಿಕಾರಿ ಮೇಲೆ ಏನಾದ್ರು ಕಂಪ್ಲೇಂಟ್ಸ್ ಸರ್? ನನ್ನ ಅವಧಿಯಲ್ಲಿ ಅಂಥದ್ದೇನು ಬಂದಿಲ್ಲ. ಅವ್ರ ಹಿಂದ್ಗಡೆ ಏನೋ ಯಾವಾಗ ಒಮ್ಮೆ ಏನೋ ಒಂದು 2 ಕೇಸ್ನಲ್ಲಿ ಇದಕ್ಕೆ ಹೋಗಿದ್ರು ಅಂತೇಳಿ ಕೇಳಿದ್ದೀನಿ. ಬಟ್ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಲಿ, ಅವ್ರಿಗೇನೋ ಶಿಕ್ಷೆ ಆಗೋದಾಗಲಿ ನಾನು ಬಂದ ನಂತರ ಯಾವುದಿಲ್ಲ. ಮೊದಲು ಏನಾಗಿರೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಸಮಾಜಕ್ಕೆ ಅನ್ಯಾಯ ಆಗಿದೆ, ಒಂಚೂರು ಮಂತ್ರಿ ಕೊಡ್ಬೇಕು ಸರ್. ಆಕ್ಚುಲಿ ಮಾದಿಗ ಸಮುದಾಯಕ್ಕೆ ದಯಮಾಡಿ ಅನ್ಯಾಯ ಆಗಿದೆ, ದಯಮಾಡಿ ಕ್ಯಾಬಿನೆಟ್ ಅಲ್ಲಿ ಇಬ್ಬರು ದಯಮಾಡಿ ತಗೊಳ್ಬೇಕು. ತಿಮ್ಮಾಪುರ ಅಂತ ಸಾಹೇಬ್ರು ಸೀನಿಯರ್ ಲೀಡರ್ನು ಸಹ ಕ್ಯಾಬಿನೆಟ್ಗೆ ಸನ್ಮಾನ್ಯ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಮಾದಿಗ ಸಮುದಾಯಕ್ಕೆ ಸ್ವಲ್ಪ ಅನ್ಯಾಯ ಆಗಿದೆ ಸರ್. ಕ್ಯಾಬಿನೆಟ್ ಅಲ್ಲಿ ಒಂದು ಉಪಮುಖ್ಯಮಂತ್ರಿನೇ ಕೇಳಿದ್ದು. ಸೀನಿಯರ್ ಲೀಡರ್ ಉತ್ತರ ಭಾರತದಲ್ಲಿ ತಿಮ್ಮಾಪುರ ಸಾಹೇಬರು ಬಹಳ ಸೀನಿಯರ್ ಇದ್ದಾರೆ, ಹಿಂದೆ ಅನೇಕ ಇಲಾಖೆಗಳು ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವ ಅದು. ಈ ಮಾಧ್ಯಮಗಳನ್ನ ಏನ್ ಕೇಳ್ಕೊಳ್ಳೋದೇನಂದ್ರೆ ದಯಮಾಡಿ ಹೈಕಮಾಂಡ್ ಇದ್ರ ಬಗ್ಗೆ ಮನವಿ ಮಾಡ್ಬೇಕು, ಗಮನ ಹರಿಸ್ಬೇಕಂತೇಳಿ ಸಮುದಾಯದ ಪರವಾಗಿ ಎಲ್ಲ ಮುಖಂಡಗಳೆಲ್ಲ ಸೇರಿದ ಆಲ್ರೆಡಿ ಚರ್ಚೆನೂ ಆಯ್ತು. ದಯಮಾಡಿ ತಿಮ್ಮಾಪುರ ಸಾಹೇಬರಿಗೆ ಕ್ಯಾಬಿನೆಟ್ ಅಲ್ಲಿ ಸೇರಿಸಬೇಕು, ಉಪಮುಖ್ಯಮಂತ್ರಿನೂ ಸಹ ಈ ಸಮಾಜಕ್ಕೆ ಕೊಡ್ಬೇಕಂತೇಳಿ ನಾವು ಈ ಸಮಾಜ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಇಲಾಖೆಯಲ್ಲಿ 60 ವರ್ಷದಿಂದ ಯಾವತ್ತೂ ಬದಲಾವಣೆ ನಾವು ತಂದಂತ ಬದಲಾವಣೆಗಳು ಎಷ್ಟದಾವಂದ್ರೆ ಮೀಸಲಾತಿ ಆಯ್ತಾ. ನೋಡಿ ನಾವು ಇದಕ್ಕೆ ಮೀಸಲಾತಿ ಕೊಟ್ಟು ಹರಾಜು ಮಾಡ್ಬೇಕಂತ ಕೋರ್ಟ್ ಬೇಕು. ಅದು ಆಲ್ಕೋಹಾಲ್ ಬೇಸ್ ಮೇಲೆ ಇವತ್ತು ನಾವು ರೇಟ್ ಫಿಕ್ಸ್ ಮಾಡ್ತಕ್ಕಂಥದ್ದು. ಕೌನ್ಸಿಲಿಂಗ್ ಮಾಡಿದೀವಿ, ಇದೇನು ಕರಪ್ಷನ್ ಕಂಟ್ರೋಲ್ ಮಾಡಿ. ಇಂಥ ಒಂದು ನಿಮ್ಗೆ ಹೇಳಿದ್ರೆ ಎಷ್ಟು ಬದಲಾವಣೆ. ಇದು 60 ವರ್ಷ ಇತಿಹಾಸದಲ್ಲೇನೆ ಯಾವುದೂ ಬದಲಾವಣೆ ಇಲ್ಲ. ಆದ್ರೆ ನಾನು ಬಂದದ್ದು ಚಾನ್ಸ್ ಸಿಗ್ಬೋದು ಅಂದ್ರೆ ನಿಮ್ ಗುಡ್ ವಿಶಸ್ಗೆ ತುಂಬಾ ಥ್ಯಾಂಕ್ಸ್. ಗಡ್ಬಡದಲ್ಲಿ ಹೋಗಿಲ್ಲ, ಟೀ ಕಾಫಿ ರಿಸರ್ವೇಶನ್ ಟಿಫನ್ ಮಾಡ್ತೀರಾ? ಮಾಡಲ್ಲ ಆಗಿದೆ.